ನಮಸ್ಕಾರ ಸ್ನೇಹಿತರೆ, ಸೇವಾ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿರುವ ಪುಟ್ಟ ಕಂದಮ್ಮಗಳ ಬಗ್ಗೆ ಸದಾ ನೀವು ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಕ್ಕಳು ವಿಚಿತ್ರವಾಗಿ ವಿಭಿನ್ನವಾಗಿ ಸಾವನ್ನಪ್ತವೆ ಸ್ನೇಹಿತರೆ. ಏನು ತಿಳಿದೇ ಇರುವಂತಹ ಪುಟ್ಟ ಪುಟ್ಟ ಕಂದಮ್ಮಗಳು ಸಾವನ್ನಪ್ತವೆ ಸ್ನೇಹಿತರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ನಿನ್ನೆ ಒಂದು ಮಗು ಹೂವನ್ನು ತಿಂದು ಸಾವನ್ನಪ್ಪಿದೆ ಸ್ನೇಹಿತರೆ. ಹೊಸ್ತಿಲಿಗೆ ಇಟ್ಟಿದ್ದಂತಹ ದಾಸವಾಳದ ಹೂವನ್ನು ತಿಂದು ಉಸಿರು ಕಟ್ಟಿ ಶ್ವಾಸಕೋಶದ ತೊಂದರೆಯಿಂದ ಸಾವನ್ನಪ್ಪಿದೆ ಸ್ನೇಹಿತರೆ. ಆ ಮಗು ಆಟವಾಡ್ತಿದ್ದ ಸಂದರ್ಭದಲ್ಲಿ ಆ ಪೂಜೆ ಮಾಡಿ ಬಾಗಿಲಿಗೆ ಇಟ್ಟಿದ್ದಂತಹ ಆ ಒಂದು ದಾಸವಾಳದ ಕೈ ಸಿಗತ್ತೆ ಸ್ನೇಹಿತರೆ. ಅದನ್ನ ತನ್ನ ಮನೆಯವರು ಇಲ್ದವರು, ತನ್ನ ಪೋಷಕರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಬಾಯಿಗೆ ಹಾಕೊಂಡಿದೆ ಸ್ನೇಹಿತರೆ. ಉಸಿರಾಟದ ಸಮಸ್ಯೆ ಶುರುವಾಗಿದೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ತನ್ನ ಪೋಷಕರು ಆ ಮಗುವನ್ನ ಹುಣಸೂರು ಮತ್ತೆ ಮೈಸೂರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. 2 ಹಾಸ್ಪಿಟ್ಲುಗಳಲ್ಲೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಸ್ನೇಹಿತರೆ. ಆ ಮಗು ಸಾವನ್ನಪ್ಪಿದೆ ಸ್ನೇಹಿತರೆ. ಅದರಿಂದ ತಮ್ಮ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಸದಾ ಮುನ್ನೆಚ್ಚರಿಕೆಯಿಂದ ಅವುಗಳನ್ನು 24x7 ಜೊತೆಲೇ ಇದ್ದು ಕಾಪಾಡಬೇಕು ಸ್ನೇಹಿತರೆ. ಇಲ್ಲದೇ ಇದ್ರೆ ಅವುಗಳು ಏನಾದರೂ ಅವಾಂತರವನ್ನ ಮಾಡ್ಕೊಂಡು ಬಿಡ್ತವೆ ಸ್ನೇಹಿತರೆ. ಇದೇ ರೀತಿಯಾದಂಥ ಘಟನೆ ಬೆಂಗಳೂರಲ್ಲೂ ಕೂಡ ಒಂದು ವಿಚಿತ್ರವಾದಂಥ ಘಟನೆ ನಡೆದಿತ್ತು ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ತಂದೆ ತಾಯಿಗಳು ರಾಜಸ್ಥಾನದಿಂದ ಬಂದು ಇಲ್ಲಿ ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಆ ಮಗು ಕೂಲಿ ಕೆಲಸ ಮಾಡುವಂತ ಸ್ಥಳದಲ್ಲಿದ್ದಂತಹ ಒಂದು ಫೆವಿಕಲ್ ಅದನ್ನ ಕುಡಿದು ಅಸ್ವಸ್ಥಗೊಳ್ಳುತ್ತೆ ಸ್ನೇಹಿತರೆ. ಆ ಬಡಪಾಯಿ ಪೋಷಕರು ತನ್ನ ಮಗುವನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಸ್ನೇಹಿತರೆ. ಆದ್ರೆ ಆ ಮಗು ಎಷ್ಟೇ ಚಿಕಿತ್ಸೆ ನೀಡಿದ್ರು ಸ್ಪಂದಿಸಲ್ಲ ಸ್ನೇಹಿತರೆ. 2-3 ದಿನ ಕಾಲ ಡಾಕ್ಟರ್ಗಳು ಹೋರಾಟ ಮಾಡ್ತಾರೆ ಸ್ನೇಹಿತರೆ. ಆದ್ರೂ ಕೂಡ ಆ ಮಗು ಬದುಕುಳಿಯಲ್ಲ ಸ್ನೇಹಿತರೆ. ಇತ್ತ ಆ ರಾಜಸ್ಥಾನದಿಂದ ಬಂದಂತಹ ಆ ಬಡಪಾಯಿ ಕುಟುಂಬ ಒಂದು ತನ್ನ ಬಳಿ ಇದ್ದಂತ ಎಲ್ಲ ದುಡ್ಡನ್ನು ಆ ಮಗುವಿಗೋಸ್ಕರ ಖರ್ಚು ಮಾಡಿರ್ತಾರೆ ಸ್ನೇಹಿತರೆ. ಕೊನೆಗೆ ಆ ಮಗುವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ಆ ಮಗುವನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ಹಣ ಅವ್ರ ಬಳಿಗಿರಲ್ಲ ಸ್ನೇಹಿತರೆ. ಆದ್ರೆ ಅದೇ ಸ್ಥಳದಲ್ಲಿ ವಿಕ್ಟೋರಿಯಾದ ಸರೌಂಡಿಂಗ್ ನಲ್ಲಿ ಭಿಕ್ಷೆಯನ್ನು ಬಿಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಯಾರು ಕೂಡ ಸಹಾಯ ಮಾಡೋದಿಲ್ಲ ಸ್ನೇಹಿತರೆ. ಎಷ್ಟೋ ಕೊಡ್ತಾರೆ ಸ್ನೇಹಿತರೆ. ಸರ್ಕಾರನೂ ಕೂಡ ಕೊನೆಗೆ ಸಹಾಯ ಮಾಡಲ್ಲ ಸ್ನೇಹಿತರೆ. ಆ ಮಗುವನ್ನ ಆಸ್ಪತ್ರೆ ಕೊಡೋದಕ್ಕೆ ನಿರಾಕರಣೆ ಮಾಡುತ್ತೆ ಸ್ನೇಹಿತರೆ. ಆ ಮಗುವನ್ನ ಆ ದಂಪತಿಗಳು ಬಿಡಿಸ್ಕೊಂಡ್ರು ಅಥವಾ ಏನಾಯ್ತು ಅನ್ನುವಂಥದ್ದು ಮುಂದಿನ ವಿಚಾರ ಬರ್ಲಿಲ್ಲ ಸ್ನೇಹಿತರೆ. ಆದ್ರೆ ಆ ಮಗು ಫೆವಿಕಲ್ ಕುಡಿದು ಸತ್ತದಂತೂ ನಿಜ ಸ್ನೇಹಿತರೆ. ಅದರಿಂದ ತಮ್ಮ ಮಕ್ಕಳ ಬಗ್ಗೆ ಸದಾ ಜಾಗೃತೆ ಇರಬೇಕು ಸ್ನೇಹಿತರೆ. ಏನು ತಿಳಿದಂತ ಪುಟ್ಟ ಮಕ್ಕಳು ಏನಾದ್ರೂ ಒಂದು ಅವಾಂತರವನ್ನ ಮಾಡ್ಕೊಂಡು ಬಿಡ್ತೇವೆ ಸ್ನೇಹಿತರೆ. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಸದಾ ಜಾಗೃತೆಯಿಂದ ಇರಿ ಸ್ನೇಹಿತರೆ. ಇದೇ ರೀತಿ ಇನ್ನೊಂದು ವಿಚಾರವನ್ನ ನಿಮ್ಗೆ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, ಮಗು ಮಹಡಿ ಮೇಲೆ ಇರುತ್ತೆ ಸ್ನೇಹಿತರೆ. ಆ ಮಗುವಿನ ತಾಯಿ ಟಿಕ್ ಟಾಕ್ ಮತ್ತೆ ರೀಲ್ಸ್ ಅನ್ನು ಮಾಡ್ಕೊಂಡು ತನ್ನ ಸಂತೋಷವನ್ನ ಪಡ್ತಾ ಇರ್ತಾಳೆ ಸ್ನೇಹಿತರೆ. ಆದ್ರೆ ಆ ಮಗು ಆಟಾಡ್ತಾ ಸ್ನೇಹಿತರೆ ಆ ಟೆರ್ರಸ್ಸಿಂದ ಕೆಳಗಡೆ ಬೀಳುತ್ತೆ ಸ್ನೇಹಿತರೆ. ಕೆಳಗಡೆ ಬಿದ್ದು ತಲೆಯಿಂದ ರಕ್ತಸ್ರಾವವಾಗಿ ಮೆದುಳಿಗೆ ಪೆಟ್ಟು ಬಿದ್ದು ಸಾವನ್ನಪ್ಪುತ್ತೆ ಸ್ನೇಹಿತರೆ ಸ್ಥಳದಲ್ಲೇ. ಎಷ್ಟೇ ಆಸ್ಪತ್ರೆಯಲ್ಲಿ ಕಿರ್ಚಿದ್ರು ಅಥವಾ ಎಷ್ಟೇ ಗೋಳಾಡಿದ್ರು ಕೂಡ ಆ ಮಗು ಆಸ್ಪತ್ರೆಯಲ್ಲಿ ಬದುಕುಳಿಯಲ್ಲ ಸ್ನೇಹಿತರೆ. ಮೆದುಳಿಗೆ ತೀವ್ರ ಪೆಟ್ಟು ಬಿದ್ದಿದ್ರಿಂದ ಆ ಮಗು ಅಲ್ಲೇ ಸಾವನ್ನಪ್ಪುತ್ತೆ ಸ್ನೇಹಿತರೆ. ಇದಕ್ಕೆ ಕಾರಣ ಆ ಮಗುವಿನ ತಾಯಿಯ ಸ್ನೇಹಿತರೆ. ಯಾಕಂದ್ರೆ ಆ ಮಗುವಿನ ತಾಯಿ ಅದನ್ನ ಸರಿಯಾಗಿ ಗಮನಿಸ್ತಾ ಇದ್ದದ್ದೇ ಇದು ಆ ಮಗುವಿನ ಸಾವಿಗೆ ಕಾರಣ ಸ್ನೇಹಿತರೆ. ಅದರಿಂದ ಎಷ್ಟೇ ಸಂತೋಷ ಇರ್ಬೋದು ಅಥವಾ ದುಃಖ ಇರ್ಬೋದು, ಮಗುವಿನ ಬಗ್ಗೆ ತಮ್ಮ ಚಿಕ್ಕ ಮಕ್ಕಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ. ಇದೇ ರೀತಿ ಇನ್ನೊಂದು ಮಗು ವಿಚಿತ್ರವಾಗಿ ಸಾವನ್ನಪ್ಪಿದೆ ಸ್ನೇಹಿತರೆ. ಅದೇನಪ್ಪ ಅಂತಂದ್ರೆ, ಬಟ್ಟೆ ಒಗೆಯಲಿಟ್ಟಿದಂತಹ ಸಣ್ಣ ಟಬ್ಬಿನಲ್ಲಿ ತುಂಬಿದ್ದ ಅಥವಾ 20 ಲೀಟರ್ ಟಬ್ಬಿನಲ್ಲಿ ತುಂಬಿದ ನೀರಿನಲ್ಲಿ ಯಾರು ಇಲ್ಲದೆ ಇರುವಂತ
ಸಂದರ್ಭದಲ್ಲಿ ಆ ಮಗುವಿನ ಬಳಿ ಯಾರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಮಗು, ಒಂದು ಸಣ್ಣ ಮಗು ಆ ಟಬ್ಬಿಗೆ 20 ಲೀಟರ್ ನೀರುವಂತ ಟಬ್ಬಿಗೆ ಅಚಾನಕ್ ಆಗಿ ಬಿದ್ದು ಅದು ಕೂಡ ನೀರಿನಲ್ಲಿ 20 ಲೀಟರ್ ನೀರಿನಲ್ಲಿ ಸಾವನ್ನಪ್ಪಿದೆ ಸ್ನೇಹಿತರೆ. ತನ್ನ ಪೋಷಕರು ಅಥವಾ ಆ ಮಗುವಿನ ಪೋಷಕರು ಬಂದು ನೋಡುವಷ್ಟರಲ್ಲಿ ಆ ಮಗು ಆ ಟಬ್ಬಿನಲ್ಲಿ ಹೆಣವಾಗಿ ಬಿದ್ದಿರುತ್ತೆ ಸ್ನೇಹಿತರೆ, ಹೆಣವಾಗಿ ಸತ್ತಿರುತ್ತೆ ಸ್ನೇಹಿತರೆ. ಅದ್ರ ಸಾವು ಬರೀ 20 ಲೀಟರ್ ನೀರಿನಲ್ಲಿ ಆಗಿದೆ ಸ್ನೇಹಿತರೆ. ಅದರಿಂದ ಸ್ನೇಹಿತರೆ, ಸದಾ ನಿಮ್ಮ ಪುಟ್ಟ ಕಂದಮ್ಮಗಳ ಬಗ್ಗೆ ಸದಾ ಜಾಗ್ರತೆಯಿಂದಿರ ಸ್ನೇಹಿತರೆ. ಪುಟ್ಟ ಕಂದಮ್ಮಗಳು ಅಂತಲ್ಲ ಸ್ನೇಹಿತರೆ, ನಿಮ್ಮ ಮಕ್ಕಳು, ದೊಡ್ಡ ದೊಡ್ಡ ಮಕ್ಕಳುಗಳ ಬಗ್ಗೆನೂ ಸದಾ ಜಾಗ್ರತೆಯಿಂದ ಇರಬೇಕು ಸ್ನೇಹಿತರೆ. ಇದೇ ರೀತಿ ಇನ್ನೊಂದು ಘಟನೆಯನ್ನ ನಿಮಗೆ ಹೇಳ್ಬೇಕು ಅಂತ ಸ್ನೇಹಿತರೆ, ಮೊನ್ನೆ ಉತ್ತರ ಕರ್ನಾಟಕದ ಒಂದು ಊರಿನಲ್ಲಿ ಒಂದು ತಾಲೂಕಿನಲ್ಲಿ ಸ್ನೇಹಿತರೆ, ಆ ತಾಲೂಕಿನ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಒಂದು ಊರಿಗೆ ಹೋಗ್ಬೇಕಂತೇಳಿ ಒಂದು ಬಸ್ ಬರುತ್ತೆ ಸ್ನೇಹಿತರೆ. ಆದ್ರೆ ಆ ಬಸ್ ಹತ್ತೋದಕ್ಕೆ ತುಂಬಾ ಜನ ಇರ್ತಾರೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಆ ಸರ್ಕಾರಿ ಬಸ್ ಆ ಜನಗಳಿದ್ದಂತ ಸ್ಥಳಕ್ಕೆ ಬರುತ್ತೆ ಸ್ನೇಹಿತರೆ. ಆದ್ರೆ ಆ ಜನಗಳಿದ್ದಂತಹ ಒಬ್ಬ ಹೆಂಗಸು ಅಥವಾ ಒಂದು ಮಗುವಿನ ತಾಯಿ ಆ ಬಸ್ ನಿಲ್ಲೋದಕ್ಕೂ ಮುಂಚೆ ಸೀಟನ್ನ ಕರ್ಚೀಫ್ ಹಾಕಿ ರಿಸರ್ವ್ ಮಾಡೋದಕ್ಕೋಸ್ಕರ ಹೋಗ್ತಾಳೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಆ ತಾಯಿಯ ಮಗು ತನ್ನ ಕೈಯಲ್ಲಿರುತ್ತೆ ಸ್ನೇಹಿತರೆ. ಅದು ಸ್ಲಿಪ್ ಆಗಿ ಚಕ್ರಕ್ಕೆ ಸಿಗಾಕೊಳ್ಳುತ್ತೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಆ ಪುಟ್ಟ ಮಗುವಿನ ಕಾಲು ಚಕ್ರಕ್ಕೆ ಬೀಳುತ್ತೆ ಸ್ನೇಹಿತರೆ. ಆದ್ರೆ ಅಷ್ಟರಲ್ಲಾಗ್ಲೇ ಆ ಚಕ್ರಕ್ಕೆ ಆ ಕಾಲು ಬಲಿಯಾಗಿರುತ್ತೆ ಸ್ನೇಹಿತರೆ. ಆ ಸಣ್ಣ ಮಗು ಅಚಾನಕ್ ಆಗಿ ಕಾಲನ್ನ ಕಳ್ಕೊಳ್ಳುತ್ತೆ ಸ್ನೇಹಿತರೆ. ಅದರಿಂದ ಸದಾ ನಿಮ್ಮ ಮಕ್ಕಳ ಬಗ್ಗೆ ಜಾಗ್ರತೆಯಿಂದ ಇರಿ ಸ್ನೇಹಿತರೆ. ಎಂತಹ ಸಂದರ್ಭ ಬಂದ್ರು, ಎಷ್ಟೇ ಸಂತೋಷ, ದುಃಖ, ಎಂತಹ ಆತುರದ ಸಂದರ್ಭ ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಆ ಮಕ್ಕಳ ಬಗ್ಗೆ ಜಾಗ್ರತೆಯನ್ನ ಬಿಡಬೇಡಿ ಸ್ನೇಹಿತರೆ. ಇದೇ ರೀತಿಯ ಮತ್ತೊಂದು ಅಘೋರ ಘಟನೆ ನಿನ್ನೆ ಉತ್ತರ ಕರ್ನಾಟಕದ ಒಂದು ಊರಿನಲ್ಲಿ ನಡೆದಿದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, 4 ಜನ ಚಿಕ್ಕ ಮಕ್ಕಳು, ಗಂಡು ಮಕ್ಕಳು, 5 ವರ್ಷದ ವಯೋಮಿತಿ ಇರುವಂತಹ ಮಕ್ಕಳು ಬೇಸಿಗೆ ಬೇಗ ದಗೆಯನ್ನು ತಾಳಲಾರ್ದೇನೆ ಈಜಾಡೋದಕ್ಕೆ ಹೋಗ್ತವೆ ಸ್ನೇಹಿತರೆ. ಆದ್ರೆ ಆ ಮಕ್ಕಳಿಗೆ ಈಜಾಡೋದಕ್ಕೆ ಬರಲ್ಲ ಸ್ನೇಹಿತರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಆ 4 ಮಕ್ಕಳು ಕೂಡ ಒಂದೇ ಕುಟುಂಬದವ ಸ್ನೇಹಿತರೆ. ಈಜಾಡಲು ಬರ್ದೇ ಇದ್ರು ಸಹ ಅವು ಆ ಕೃಷಿ ಹೊಂಡದಲ್ಲಿ ಹೋಗಿ ಈಜಾಡೋಕೆ ಹೋಗ್ತವೆ ಸ್ನೇಹಿತರೆ. ಕೊನೆಗೆ ಈಜ್ ಬರ್ದೇ ಇರೋ ಕಾರಣ ಮತ್ತೆ ಆ ಕೃಷಿ ಹೊಂಡದ ಹತ್ರ ಯಾರು ದೊಡ್ಡ ವ್ಯಕ್ತಿಗಳು ಇಲ್ಲದೆ ಇರುವಂತ ಕಾರಣ ಅಲ್ಲೇ ಆ ಕೃಷಿ ಹೊಂಡದಲ್ಲೇ ಸಾವನ್ನಪ್ತವೆ ಸ್ನೇಹಿತರೆ. ಆದ್ರೆ ಆ 4 ಮಕ್ಕಳ ಪೋಷಕರ ನೋವು, ಆ ಪೋಷಕರ ದುಃಖ ಯಾವ ಶತ್ರುವಿಗೂ ಬೇಡ ಸ್ನೇಹಿತರೆ. ಅಷ್ಟು ಅವರ ದುಃಖ ಆ ಜಾಗದಲ್ಲಿ, ಆ ಊರಿನಲ್ಲಿ ಇದೆ ಸ್ನೇಹಿತರೆ. ಆ ಊರೇ ಸೂತಕದ ಛಾಯೆಯಿಂದ ಕೂಡಿದೆ ಸ್ನೇಹಿತರೆ, ದುಃಖಮಯವಾಗಿದೆ ಸ್ನೇಹಿತರೆ. ಇದು ನಿನ್ನೆ ನಡೆದಂತ ಘಟನೆ ಸ್ನೇಹಿತರೆ. ಅದರಿಂದ ತಮ್ಮ ಮಕ್ಕಳ ಬಗ್ಗೆ, ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡ ಮಕ್ಕಳಾಗಿರ್ಬೋದು, ಸದಾ ಗಮನ ಹರಿಸಿ ಸ್ನೇಹಿತರೆ. 24x7 ಅಥವಾ ಪ್ರತಿ ಗಳಿಗೆನೂ ತಮ್ಮ ಮಕ್ಕಳ ಬಗ್ಗೆ ಜಾಗ್ರತೆಯಿಂದ ಇರಿ ಸ್ನೇಹಿತರೆ. ಕೆಲವೊಮ್ಮೆ ಪೋಷಕರು ಎಷ್ಟೇ ಜಾಗ್ರತೆಯಿಂದ ಇದ್ರೂ ಕೂಡ ಅವಘಡಗಳು, ಸಾವುಗಳು ಸಂಭವಿಸ್ತವೆ ಸ್ನೇಹಿತರೆ. ಆದ್ರಿಂದ ಪೋಷಕರು ಏನು ಮಾಡೋದಕ್ಕೆ ಆಗಲ್ಲ ಸ್ನೇಹಿತರೆ. ಈ ಮಕ್ಕಳ ರಕ್ಷಣೆಗೆ ಆ ದೇವರೇ ಬರಬೇಕು ಸ್ನೇಹಿತರೆ. ಅದರಿಂದ ಆ ಮಕ್ಕಳಿಗೆ ದಿನ ದೈವ ದರ್ಶನವನ್ನ ನೀವು ಕಂಪಲ್ಸರಿ ಮಾಡಿಸ್ಲೇಬೇಕು ಸ್ನೇಹಿತರೆ. ಮನೆ ದೇವರ ದರ್ಶನ, ಮನೆಯಲ್ಲೇ ಇರುವಂತ ದೇವರ ಫೋಟೋಗಳ ದರ್ಶನ ಅಥವಾ ಆಶೀರ್ವಾದ, ಇವನ್ನ ನೀವು ಆ ಮಕ್ಕಳಿಗೆ ಸದಾ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮಕ್ಕಳಿಗೆ ದೇವರ ಆಶೀರ್ವಾದವನ್ನ ಕೊಡಿಸ್ಬೇಕಾಗತ್ತೆ ಸ್ನೇಹಿತರೆ. ದೇವರ ತಿಲಕವನ್ನ ಅಥವಾ ದೇವರ ರಕ್ಷೆಯನ್ನ ಆ ಮಕ್ಕಳಿಗೆ ಇಡಬೇಕಾಗತ್ತೆ ಸ್ನೇಹಿತರೆ. ಆದ್ರಿಂದ ಮಕ್ಕಳನ್ನ ಆ ದೇವರೇ ಕಾಪಾಡ್ತಾನೆ ಸ್ನೇಹಿತರೆ. ಆದ್ರಿಂದ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಪ್ರತಿದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಅಥವಾ ಬೆಳಗಿನ ಜಾವದ ಸಂದರ್ಭದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳು ಹೇಳುವಂಥದ್ದು ಸ್ವಲ್ಪ ನಿಧಾನ ಸ್ನೇಹಿತರೆ. ಆದ್ರಿಂದ ಬೆಳಗಿನ ಜಾವ ಅವು ಮಕ್ಕಳು ಎದ್ದ ಕೂಡಲೇ ದೇವರನ್ನ ನೋಡುವಂತೆ ಅಥವಾ ದೇವರನ್ನ ಸ್ಮರಿಸುವಂತೆ ಹೇಳಿ ಸ್ನೇಹಿತರೆ. ಅದು ತುಂಬಾ
ಒಳ್ಳೆ ಪರಿಣಾಮಕಾರಿಯಾಗಿರುತ್ತೆ ಸ್ನೇಹಿತರೆ, ಸದಾ ರಕ್ಷಿಸುತ್ತೆ ಸ್ನೇಹಿತರೆ. ಇದನ್ನ ಎಷ್ಟೋ ಜನ ಈ ಕೆಲಸವನ್ನ, ದೈವ ಭಕ್ತಿಯನ್ನ ತಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಸ್ನೇಹಿತರೆ. ಅದರಿಂದ ಎಷ್ಟೋ ದುರ್ಘಟನೆಗಳು, ಮಕ್ಕಳಿಗೆ ನಡೆಯುವಂತ ದುರ್ಘಟನೆಗಳು, ಮನೆಯಲ್ಲಿ ನಡೆಯುವಂತ ದುರ್ಘಟನೆಗಳು ತಪ್ತಾ ಇದ್ದಾವೆ ಸ್ನೇಹಿತರೆ. ಅದರಿಂದ ದಯಮಾಡಿ ತಮ್ಮ ಮಕ್ಕಳನ್ನ ದೇವರೇ ಕಾಪಾಡ್ತಾನೆ ಸ್ನೇಹಿತರೆ. ಅವನೊಬ್ಬರಿಂದನೇ ಸಾಧ್ಯ ಸ್ನೇಹಿತರೆ. ಮುಂದೆ ನಡೆಯುವಂಥದ್ದು ದುರ್ಘಟನೆಗಳು ತಡೆಯೋದಕ್ಕೆ ದೇವರೊಬ್ಬನಿಂದಲೇ ಸಾಧ್ಯ ಸ್ನೇಹಿತರೆ. ಅದರಿಂದ ತಮ್ಮ ಮಕ್ಕಳ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ದಯಮಾಡಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಶ್ರೀರಾಮ್.